ಇಳಿದ ಮನುಜ ನೀರಿಗೆ ಊರಿಡಿ ಹುಡುಕುವನು, ಭೂಮಿಯ ಗರ್ಭವ ಬಗೆದು ಖನಿಜವ ಕೊಳ್ಳೆ ಹೊಡೆಯುವನು. ಹರಿಯುವ ನದಿಯಲ್ಲಿ ನೀರೇ ಇಲ್ಲ, ಕಾಡಿನ ಕುರುಹು ಕಾಣುತ್ತಿಲ್ಲ, ಪ್ರಾಣಿ ಪಕ್ಷಿಗೆ ಮನೆ ಇಲ್ಲ, ಬರಿಯ ನಗರವೇ ವೃಕ್ಷಗಳಿಲ್ಲ. ವೀಕ್ಷಕರೇ ನಮಸ್ಕಾರ. ಕಳೆದ ಒಂದು ವಾರದ ಹಿಂದೆ ಕಲ್ಲಘಟಕಿ ಕ್ಷೇತ್ರದಲ್ಲಿ ಮಣ್ಣು ಖದೀಮರು, ಮಣ್ಣು ಮಾಫಿಯಾ ಯಾವ ರೀತಿ ನಡೀತಾ ಇದೆ ಅಂತಹ ಬೋಗೆನಾಗರಕೊಪ್ಪದಲ್ಲಿ ಅತಿ ವಿಶ್ಲೇಷಣೆಯಿಂದ ನಾನು ತೋರಿಸಿದ್ದೆ. ಇವತ್ತು ಅದೇ ಕ್ಷೇತ್ರದಲ್ಲಿ ಕಲ್ಲಘಟಕಿ ಕ್ಷೇತ್ರದಲ್ಲೇ ನಾನು ಕಣಿವಿ ಹೊನ್ನಾಪುರ ಗ್ರಾಮದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆದಂತಹ ಮಣ್ಣು ಮಾಫಿಯಾ ಕಲ್ಲಘಟಕಿ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತಹ. ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಆಗಿರ್ಬೋದು, PDOಗಳು, ತಹಶೀಲ್ದಾರ್, ಕಲ್ಲಘಟಕಿ ಕ್ಷೇತ್ರದ ತಹಶೀಲ್ದಾರ್ ಯಾವುದೇ ರೀತಿಯ ಸಹಕಾರ ನೀಡಲ್ಲ, ರೆಸ್ಪಾನ್ಸ್ ನೀಡಲ್ಲ, ಯಾವುದೇ ರೀತಿಯಾದಂತಹ ನಮಗೆ ಮಾಹಿತಿಯನ್ನ ಕೂಡ ನೀಡಲ್ಲ. ಕಳೆದ ಬಾರಿ ನಾವು ಬೋಗೆನಾಗರಕೊಪ್ಪದಲ್ಲಿ ಯಾವ ರೀತಿಯಾದಂತಹ ಮಣ್ಣು ದಂಧೆಕೋರರು, ಮಣ್ಣು ಮಾಫಿಯಾ ಯಾವ ರೀತಿ ನಡೀತಾ ಇದೆ ಅಂತಹ ವಿಶ್ಲೇಷಣೆ ಮೂಲಕ ತೋರಿಸಿದರೂ ಕೂಡ, ಅಧಿಕಾರಿಗಳ ಗಮನಕ್ಕೂ ತಂದರೂ ಕೂಡ ಯಾವುದೇ ರೀತಿಯಾದಂತಹ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ಸಾಗ್ತಾ ಇದೆ. ನೀವು ನನ್ನ ಎಡಭಾಗದಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಇಟಾಚಿಯನ್ನ ಬಳಸಿಕೊಂಡು ಈ ರೀತಿಯಾದಂತಹ ಪ್ರಕೃತಿ ಸೌಂದರ್ಯವನ್ನ ಹಾಳು ಮಾಡ್ತಾ ಇದ್ದಾರೆ, ಈ ರೀತಿಯಾದಂತಹ ಮಣ್ಣು ದಂಧೆಯನ್ನ ನಡೆಸ್ತಾ ಇದ್ದಾರೆ. ಈ ರೀತಿಯಾದಂತಹ ರೈತರ ಕಣ್ಣಿಗೆ ಮಣ್ಣೆರಚಬಹುದು, ಸರ್ಕಾರದ ಕಣ್ಣಿಗೆ ಮಣ್ಣೆರಚಬಹುದು. ಜೊತೆಗೆ ಯಾವ ರೀತಿಯಾದಂತಹ ಹೊಲಗಳಿಗೆ ಆಗಿರ್ಬೋದು, ಜೊತೆಗೆ ಅರಣ್ಯ ಇಲಾಖೆ ಗಮನಕ್ಕೂ ಕೂಡ ಇಲ್ಲ ಅಂತ ಹೇಳ್ಬೋದು ನಾನು. ಯಾಕಂತಂದ್ರೆ ಯಾವ ರೀತಿಯಾದಂತಹ ಗಿಡಗಳನ್ನ ನಾಶ ಮಾಡಿದ್ದಾರೆ, ಇವು ಯಾವ ರೀತಿಯಾದಂತಹ ಮಣ್ಣನ್ನ ಡಿಗ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಪ್ರಕೃತಿ ಸೌಂದರ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲಿ ನೀವು ನೋಡ್ಬೋದು ಯಾವ ರೀತಿ ಪ್ರಕೃತಿ ಸೌಂದರ್ಯ ಇದೆ, ಯಾವ ರೀತಿ ಇದೆ. ಇವೆಲ್ಲವನ್ನ ಹಾಳು ಮಾಡ್ತಾ ಇರೋದು ಇಲ್ಲಿಯ ಕಲ್ಲಘಟಕಿ ತಾಲೂಕಿನ ಖದೀಮರು. ಜೊತೆಗೆ ನಮ್ಮ ಜಿಯೋಲಾಜಿಸ್ಟ್ ಮಹೇಶ್ ಸರ್ಗೆ ಕೂಡ ನಾವು ಕರೆ ಮಾಡ್ತಿದ್ವಿ. ಬೋಗೆನಾಗರಕೊಪ್ಪದಲ್ಲಿ ಯಾವ ರೀತಿ ಮಣ್ಣು ಮಾಫಿಯಾ ನಡೀತಾ ಇದೆ ಅಂತಹ ಅತಿ ವಿಶ್ಲೇಷಣೆಯ ಮೂಲಕ ನಾವು ತೋರಿಸಿದ್ವಿ. ಜೊತೆಗೆ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಕೂಡ ನಾವು ಮಾನ್ಯ ಸಚಿವರು ಆಗಿರ್ಬೋದು, ಸಂತೋಷ್ ಲಾಡ್ ಸಾಹೇಬರಾಗಿರ್ಬೋದು, ಜೊತೆಗೆ ಕಲ್ಲಘಟಕಿಯ ಅಭಿವೃದ್ಧಿಯ ಹರಿಕಾರ ನಮ್ಮ ಸಂತೋಷ್ ಲಾಡ್ ಸಾಹೇಬರ ಗಮನಕ್ಕೂ ಕೂಡ ತಂದಿದ್ವಿ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ನಾವು ಬೋಗೆನಾಗರಕೊಪ್ಪದಲ್ಲಿ ಕೂಡ ಅಲ್ಲಿ ಆಕ್ಷನ್ ಆಗಲಿಲ್ಲ. ಈ ರೀತಿಯಾದಂತಹ ಎಗ್ಗಿಲ್ಲದೆ ಮಣ್ಣು ದಂಧೆ ನಡೀತಾ ಇದೆ, ಅರಣ್ಯ ಮಾಫಿಯಾ ನಡೀತಾ ಇದೆ, ಭೂ ಮಾಫಿಯಾ ನಡೀತಾ ಇದೆ, ಅರಣ್ಯ ಪ್ರದೇಶದಲ್ಲಿ ಮರಗಳ ಮಾರಣ ಹೋಮಗಳು ಕೂಡ ನಡೀತಾವೆ ಅಂತ ಸಾಕಷ್ಟು ಬಾರಿ ನಾವು ಕಳೆದ ಬಾರಿ ಕಲ್ಲಘಟಕಿ ಕ್ಷೇತ್ರದಲ್ಲಿ ಇರುವಂತಹ ಬೋಗೆನಾಗರಕೊಪ್ಪ ಗ್ರಾಮದಲ್ಲಿಯೇ ತೋರಿಸಿದ್ವಿ. ಸಂತೋಷ್ ಲಾಡ್ ಸಾಹೇಬ್ರ ಗಮನಕ್ಕೂ ಕೂಡ ತಂದಿದ್ವಿ. ಅಲ್ಲಿಯ ಸ್ಥಳೀಯ ತಹಶೀಲ್ದಾರ್ ಅವರಾಗಿರ್ಬೋದು, PDO ಆಗಿರ್ಬೋದು, RI ಅವರಾಗಿರ್ಬೋದು, ತಲಾಟಿ ಅವರಾಗಿರ್ಬೋದು, ಎಲ್ಲರ ಗಮನಕ್ಕೂ ಕೂಡ ನಾವು ತಂದಿದ್ವಿ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಇಲ್ಲಿ ತನಕನೂ ಕ್ರಮ ಆಗಿಲ್ಲ. ಇವತ್ತು ನಾವು ಕಣಿವಿ ಹೊನ್ನಾಪುರ ಗ್ರಾಮದಲ್ಲಿ ಇದ್ದೀವಿ. ನನ್ನ ಬಲಭಾಗದಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಇಟಾಚಿ ಬಳಸಿಕೊಂಡು ಯಾವ ರೀತಿ ಮಾರಣ ಹೋಮವನ್ನು ಮಾಡ್ತಾ ಇದ್ದಾರೆ. ಗಿಡಗಳ ಮಾರಣ ಹೋಮ ಆಗಿರ್ಬೋದು, ಮಣ್ಣು ಮಾಫಿಯಾ ಆಗಿರ್ಬೋದು, ಗಣಿ ಮಾಫಿಯಾ ಆಗಿರ್ಬೋದು, ಇವೆಲ್ಲವರ ಕ್ರಮಗಳ ಬಗ್ಗೆ ಸ್ಥಳೀಯ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಸದಸ್ಯರು, PDOಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸ್ಥಳೀಯರು ಗಮನಕ್ಕೂ ಕೂಡ ಇದು ಇರುತ್ತೆ. ಇವೆಲ್ಲದರ ಮಾಹಿತಿ ಸಂತೋಷ್ ಲಾಡ್ ಅವರ ಗಮನಕ್ಕೂ ಕೂಡ ಬಂದಿರುತ್ತೆ. ಇವುಗಳ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಗಣೇಶ್ ಹಿರೇಮಠ್, ನ್ಯೂಸ್ 88 ಕನ್ನಡ, ಕಲ್ಲಘಟಕಿ. ವೀಕ್ಷಕರೇ, ನಮ್ಮ ನ್ಯೂಸ್ 88 ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಪ್ರತಿದಿನದ ಮಾಹಿತಿಯನ್ನ ಪಡೆಯಲು ನ್ಯೂಸ್ 88 ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ.